ಹಾಸನ ನಗರಸಭೆಯಲ್ಲಿ ವ್ಯವಸ್ಥಾಪಕರಾದಂಥ ಪ್ರಕಾಶ್ ಅವ್ರ ಮೇಲೆ ಇಲ್ಲಿ ಇಂಜಿನಿಯರ್ ಆದಂಥ ಕವಿತಾ ಮೇಡಮ್ ಅವರು ಕೂತಿರೋಂಥ ತಲೆ ಮೇಲೆ ಅವರು CC ಕ್ಯಾಮ್ರಾ ಹಾಕ್ತಾರೆ. ಬಟ್ ಇದೇನಾಗಿದೆಯಪ್ಪ ಅಂದರೆ ಕಮಿಷನರ್ ಪರ್ಮಿಷನ್ ತೊಗೊಂಡಿಲ್ಲ ಕವಿತಾ ಮೇಡಮ್ಮು, ಮತ್ತು AEE ಪರ್ಮಿಷನ್ ತೊಗೊಂಡಿಲ್ಲ. ಇವರು ಏಕಾಏಕಿ ಸರ್ವಾಧಿಕಾರಣ ಧೋರಣೆ ತೋರಿ ಇಡೀ ನಗರಸಭೆಗೆ, ಹಾಸನ ನಗರಸಭೆಗೆ ನಾನೇ ಸುಪ್ರೀಂ ಅಂತರ ಮೆರಿತಾ ಇದ್ದಾರೆ. ಇವತ್ತು ಅವ್ರ ವಿರುದ್ಧವಾಗಿ ಪೌರಕಾರ್ಮಿಕರಾಗಲಿ ಬೇರೆ ಆಫೀಸರ್ ಆಗಲಿ ಯಾರದೇ ಮಾತು ಕೇಳಲ್ಲ. ಇವರು ಹೇಗೆ CC ಕ್ಯಾಮ್ರಾ ಕೊಟ್ಟರು, ಅವ್ರಿಗೆ ಏನಾದ್ರು ಪರ್ಮಿಷನ್ ಕೊಟ್ಟಿದ್ದಾರೆ CC ಕ್ಯಾಮ್ರಲ್ಲಿ ಹಾಕಿಸ್ಬೇಕಂತ ಅಂದರೆ ಆ ಲೆಟ್ರ್ ಕೊಡಲಿ. ಕಮಿಷನರು ಕೇಳಿದ್ರೆ ಅವ್ರು ನಾವು ಕೊಟ್ಟಿಲ್ಲ ಮೇಡಮ್ ಅಂತಾರೆ, AEE ಅವ್ರು ನಮ್ಮ ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಮತ್ತು ಇವರು ಕವಿತಾ ಮೇಡಮ್ ಸರ್ವಾಧಿಕಾರಣ ಧೋರಣೆ ತೋರ್ತಾ ಇದ್ದಾರೆ. ಇವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದೇನು? ಇವರು ಮತ್ತು CC ಕ್ಯಾಮ್ರಾ ಹಾಕಿದಂಥ ವಿನಯ್ ಅನ್ನೋ ವ್ಯಕ್ತಿ ಅವ್ರಿಗೂ ತುಂಬ ಕ್ಲೋಸ್ ಆಗಿದ್ದಾರಂತೆ. ಇವರು ಹೇಳ್ದಂಗೆ ಅವ್ರು ಕೇಳೋದಂದರೆ ಯಾರದೇ ಪರ್ಮಿಷನ್ ಇಲ್ಲ, DC ಪರ್ಮಿಷನ್ ಇಲ್ಲ, ಕಮಿಷನರ್ ಪರ್ಮಿಷನ್ ಇಲ್ಲ, AEE ಪರ್ಮಿಷನ್ ಇಲ್ಲ. ಆಮೇಲೆ ಇವರೇ ಮೇಲಧಿಕಾರಿಯಾಗಿ ಮೆರೆಯೋದಿದೆಯಲ್ಲ, ಅದು ಬಹಳ ತಪ್ಪು. ಕವಿತಾ ಮೇಡಮ್ದು ಎಲ್ಲ ನಾನೇ ಅನ್ನೋದಿದೆಯಲ್ಲ, ದುರಹಂಕಾರ, ಅದು ಫಸ್ಟ್ ಬಿಡಬೇಕು. ಏಕೆಂದರೆ ಒಬ್ಬ ದಲಿತ ಅಧಿಕಾರಿನ ಒಕ್ಲೆಬಸಕ್ಕೆ ಈ ಮಾಡ್ತಿರೋ ಕುತಂತ್ರ ಇವನ್ನ ಫಸ್ಟು ಇವರು ನಿಲ್ಲಿಸ್ಬೇಕು. ಏಕೆಂದರೆ ನಾವು ಇದ್ದೀವಿ ದಲಿತರ ಸಂಘಟನೆಗಳು, ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಇವರು ಇದುವರೆಗೆ ಪ್ರಕಾಶ್ ಅವ್ರದ್ದು, ಮ್ಯಾನೇಜರ್ ಅವ್ರದ್ದು ಇದುವರೆಗೆ ಒಂದು ಬ್ಲಾಕ್ ಮಾರ್ಕ್ ಇಲ್ಲ. ರಿಟೈರ್ಡ್ ಆಗೋ ಟೈಮಲ್ಲಿ ಬಂದು ಈ ಥರ ತೊಂದರೆ ಮಾಡ್ತಾರಂದರೆ ಯಾರು ಕೇಳಕ್ಕೆ ರೆಡಿ ಇದ್ದಾರೆ? ಏನು ಹಾಸನ ಬರ್ಕೊಟ್ಟಿದ್ದಾರೆ ಕವಿತಾ ಮೇಡಮ್ಗೆ, ನಗರಸಭೆಯನ್ನು ಬರ್ಕೊಟ್ಟಿದ್ದಾರೆ ಇವ್ರಿಗೆ. ಇವಾಗ ನಗರಾಭಿವೃದ್ಧಿ ಪ್ರಾಧಿಕಾರ ಆಗಿದೆ, ಇವ್ರಿಗೆ ಏನಾದ್ರು ಬರ್ಕೊಟ್ಟಿದ್ದಾರೆ, ಬೇರೆ ಇಂಜಿನಿಯರ್ನ ಬರಕ್ಕೆ ಬಿಡಲ್ವಂತೆ. ನಿಮಗೆ ಲೋಕಾಯುಕ್ತ ದಾಳಿ ಮಾಡಿಸ್ತೀವಿ, ED ದಾಳಿ ಮಾಡಿಸ್ತೀವಿ ಅಂತ ಎದುರಿಸ್ತಾರಂತೆ ಇವರು. ಯಾವ ಈ ಹೆಣ್ಣುಮಗಳು ಇವರೊಬ್ಬರೇ ಹೆಣ್ಮಕ್ಳ? ಇವರೊಬ್ಬರಿಗೆ ಅಧಿಕಾರ ಇರೋದ ಇಲ್ಲಿ? ಬಟ್ ಯಾರಿಗೂ ಅಧಿಕಾರ ಅಲ್ವಾ? ಇದನ್ನು ಫಸ್ಟು ಕವಿತಾ ಮೇಡಮ್ ನಿಲ್ಲಿಸಬೇಕು. ಇಲ್ಲಾಂದರೆ ನಾವು ಕೂತ್ಕೊಂಡು ಇವ್ರು ಸಸ್ಪೆಂಡ್ ಆಗೋವರೆಗೂ ನಾವು ಕೂತ್ಕೊಂಡು ಇಲ್ಲಿ ಹೋರಾಟ ಮಾಡ್ತೀವಿ. ಫಸ್ಟ್ ಅವ್ರ ತಪ್ಪನ್ನು ಅವ್ರನ್ನ ಏನು ತಪ್ಪು ಮಾಡಿದ್ದಾರೆ ಸರಿಪಡಿಸ್ಕೋಬೇಕು. ಯಾರು ಪರ್ಮಿಷನ್ ತೊಗೊಂಡು ಇವ್ರು ಮಾಡಿದ್ದಾರೆ? ಕಮಿಷನರ್ ಪರ್ಮಿಷನ್ ತೊಗೊಂಡಿಲ್ಲ, AEE ಪರ್ಮಿಷನ್ ತೊಗೊಂಡಿಲ್ಲ ಅಂದರೆ ಏಕಾಏಕಿ ಸರ್ವಾಧಿಕಾರಣ ತೋರೋದಕ್ಕೆ ಯಾರು ಇವರು? ಕವಿತಾ ಮೇಡಮ್ಮು ಮಹಾನಗರ ಪಾಲಿಕೆಯಲ್ಲಿ ಇಂಜಿನಿಯರ್ ಕವಿತಾ ವರ್ಸಸ್ ಮ್ಯಾನೇಜರ್ ಪ್ರಕಾಶ್ ಅವ್ರ ಮಧ್ಯೆ ನಡೆದಿರೋಂಥ ಒಂದು CCTV ಪ್ರಕರಣ. ಇದಕ್ಕೆ ಒಂದು ವೇಳೆ ಕಮಿಷನರು ಪರ್ಮಿಷನ್ ಕೊಟ್ಟರೆ ಅಥವಾ AEE ಪರ್ಮಿಷನ್ ಕೊಟ್ಟಿದ್ರೆ CCTV ಕ್ಯಾಮ್ರಾ ಹಾಕ್ಲಿ, ನಾವು ಬೇಡ ಅಂತ ಖಂಡಿತ ಹೇಳ್ತಾ ಇಲ್ಲ. ಬಟ್ ಒಂದೇನಂದ್ರೆ ಹಾಕೋಂಥ ವಿಧಾನ ಇದೆಯಲ್ಲ, ಇಟ್ ಇಸ್ ನಾಟ್ ಲುಕಿಂಗ್ ನೈಸ್ ಅಂತ ನಮ್ಮ ಕಳಕಳಿ ಮನವಿ ಮೇಡಮ್ಗೆ. ಇಲ್ಲಿ ಯಾರ್ಯಾರು ಜಗತ್ತಲ್ಲಿ ಯಾರೂ ದೊಡ್ಡವರಲ್ಲ. ಇಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಡೆಪ್ಯೂಟಿ ಕಮಿಷನರ್ ಇದ್ದಾರೆ, ಇಲ್ಲಿ ಕಮಿಷನರ್ ಇದ್ದಾರೆ. ಅವರು ಕಮಿಷನರು ಅಸಿಸ್ಟೆಂಟ್ ಕಮಿಷನರ್ ಗೇರ್ಡ್ ಅವ್ರಿಗೂ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಮಾನ್ಯ ಕವಿತಾ ಅವರು ಮಾಡಬೇಕಾಗತ್ತೆ, ಪ್ರಕಾಶ್ ಅವರು ಮಾಡಬೇಕಾಗತ್ತೆ, ಪೌರಕಾರ್ಮಿಕರು ಮಾಡಬೇಕಾಗತ್ತೆ, ಅನೇಕ ಸ್ಟಾಫ್ಗಳು ಮಾಡಬೇಕಾಗ್ತದೆ. ನಮ್ಮ ಕಳಕಳಿ ಏನು ಅಂತ ಹೇಳಿದ್ರೆ, ಪ್ರಕಾಶ್ ಅವರು ನಾವು ಬರೀ 25 ವರ್ಷಗಳನ್ನು ನೋಡ್ತಾ ಬಂದಿದ್ದೀವಿ. ಅವ್ರು ಪ್ರಕಾಶ್ ಅವರು ಹರಿಶ್ಚಂದ್ರು ಅಂತ ಅವ್ರು ಪರ ಮಾತಾಡ್ತಾ ಇಲ್ಲ. ಪ್ರಕಾಶ್ ಅವರು ಇವತ್ತಿನ ರಾಜಕಾರಣ, ಇವತ್ತಿನ ಸಂದರ್ಭ, ಇವತ್ತಿನ ಸಾಮಾಜಿಕ ಸಂದರ್ಭ ಏನು ನಡೀತಾ ಇದೆ, ಇವತ್ತು ಬ್ಯೂರೋಕ್ರಸಿಯಲ್ಲಿ ಏನು ನಡೀತಾ ಇದೆ, ಅದನ್ನು ಹೊರತಾಗಿ ಪ್ರಕಾಶ್ ಅವರು ಎದುರಿಕೊಂಡು ದಲಿತ ಸಮುದಾಯದ ಕಾರಣಕ್ಕಾಗಿ ಆತ ಎಲ್ಲೂ ಕೂಡ ಎಡಬಿಡಂಗೆ ಮತ್ತು ಎಲ್ಲೂ ಕೂಡ ಯಾರಿಗೂ ತೊಂದರೆ ಕೊಡ್ದಂಗೆ ಕೆಲಸ ಮಾಡ್ತಾವ್ರೆ ಅಂತ ಅವ್ರು ನೋಡಲಿಕ್ಕೆ ಇನ್ನೋಸೆಂಟಾಗಿ ಕಾಣ್ತಿದ್ದಾರೆ. ಅವ್ರು ಯಾವತ್ತೂ ಕೂಡ ಆ ಥರದ್ದು ನಡೆವನ್ನ ಮಾಡಿಲ್ಲ ಅಂತ ನಾನು ಕಳಕಳಿ ಮನವಿ ಮಾಡ್ತೀನಿ. ಹಂಗಾಗಿ ಮೇಡಮ್ ಅವರು ಏನಾರು ಅವ್ರ ಮೇಲೆ ಆ ಥರ ದುರುಪಯೋಗ ಆಗೋದಾದರೆ ಅವ್ರ ಜೊತೆ ಮಾತಾಡಲಿ. ಅವರ ಚೇಂಬರ್ಗೆ ಹೋಗಿ ಅಟೆಂಡೆನ್ಸ್ ಹಾಕೋದಿಲ್ಲ ಅಂದರೆ ಏನು ಅರ್ಥ ಇದು ಅಂತ ನೀವು ಅರ್ಥ ಮಾಡ್ಕೋಬೇಕು ಮಾಧ್ಯಮದ ಗೆಳೆಯರು. ಒಬ್ಬ ಮೇಡಮ್ಮು, ಒಬ್ಬ ಮ್ಯಾನೇಜರು, ಒಬ್ಬ ನೆಕ್ಸ್ಟು ಬಿಕಮ್ ಎ ಕಮಿಷನರ್, ಅವ್ರನ್ನ ಟೇಬಲ್ನಲ್ಲಿ ಅಟೆಂಡೆನ್ಸ್ ಇದ್ದರೆ ಮೇಡಮ್ಮಲ್ಲಿ ಅಟೆಂಡೆನ್ಸ್ ಹಾಕಲ್ಲ ಅನ್ನೋದಾದರೆ ವಾಟ್ ಈಸ್ ದ ಮೀನಿಂಗ್ ಫಾರ್ ದಟ್? ಹೆಂಗೆ ಇದು? ಹಂಗಾಗಿ ಈ ಥರ ನಡೆ. CC ಕ್ಯಾಮ್ರಾ ಹಾಕಲಿ, ನಮಗೆ ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಹಾಕುವಂಥ ವಿಧಾನ ಏನಿದೆ ಅದನ್ನು ಪರಿಪಾಲನೆ ಮಾಡಲಿ. ಮತ್ತು ಈಗೆಲ್ಲ ಮೇಡಮ್ಮು ಏನು ಮಾಡಿದ್ದಾರೆ ಅದು ಒಳ್ಳೆ ನಡವಳಿಕೆ ಅಲ್ಲ. ಇಲ್ಲಿ ಇದು ನಗರ ಪಾಲಿಕೆ ಆಗ್ತಾಯಿದೆ, ಇದು 35 ವಾರ್ಡು, ಸುಮಾರು 11,000 ಜನಸಂಖ್ಯೆ ಒಂದು ವಾರ್ಡಿಗೆ ಬರ್ತಾ ಇದೆ. ಹಂಗಾಗಿ ಇಲ್ಲಿ ಜವಾಬ್ದಾರಿನ ಕೆಲಸ ಮಾಡಬೇಕು. ಮತ್ತು ಈ ಥರ ಗಲಭೆಗಳು, ಈ ಗೊಂದಲಗಳು ಇದಕ್ಕೆ ಅವಕಾಶ ಆಗಬಾರ್ದು. ಯಾಕೆಂದರೆ ಸಾವಿರಾರು ಜನ ನಗರ ವ್ಯಾಪ್ತಿಗೆ, ನಗರಸಭೆಗೆ ಬರ್ತಾ ಇದ್ದಾರೆ ಜನ, ಅವ್ರದ್ದೇ ಕಷ್ಟ ಸುಖಕ್ಕೆ ಬರ್ತಾ ಇದ್ದಾರೆ. ಹಂಗಾಗಿ ಇವು ನೌಕರರಿಂದ ಬೇರೆಯವ್ರಿಗೆ ಅಚಾತುರ್ಯಗಳಾಗಬಾರ್ದು. ಮತ್ತು ಮೇಡಮ್ಮು ಕೂಡ ತಮ್ಮ ಸ್ಪೀಡ್ ಕೆಲಸ ಮಾಡಲಿ, ಅದರ ಬೇರೆ ವಿಚಾರ.
ಆದರೆ ಈ ಥರ ಸಣ್ಣ ಪುಟ್ಟ ಲೋಪದೋಷಗಳನ್ನು ಮಾಡ್ಕೊಂಡು ಅವರು ಕೂಡ ಕೆಲಸ ಮಾಡೋದು ಕಷ್ಟ ಆಗ್ತದೆ. ಹಂಗಾಗಿ ಅವರು ತಿದ್ದುಕೊಂಡು ಈ ನಗರಸಭೆಗೆ ತಕ್ಕನಾಗಿ ಕೆಲಸ ಮಾಡಬೇಕು ಅಂತ ಕಳಕಳಿ ಮನವಿಯನ್ನು ಮಾಡ್ತೇವೆ.